ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಸೌಜನ್ಯ ಕುಟುಂಬ ಈಗ ಹೇಗಿದೆ ಗೊತ್ತಾ? ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಅಕ್ಕ, ತಂಗಿ, ತಮ್ಮ ಹೇಗಿದ್ದಾರೆ? ಸೌಜನ್ಯ ತಂದೆ ಸಾವಿಗೆ ಕಾರಣ ಏನು? 3 ಅಂತಸ್ತಿನ ಮನೆ ಕಟ್ಟಿಸಿದ್ದು ಹೇಗೆ? ಸೌಜನ್ಯ ದೇವಸ್ಥಾನದಲ್ಲಿ ನಡೆದ ಪವಾಡವೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೌಜನ್ಯ ಧರ್ಮಸ್ಥಳದ ಚಂದಪ್ಪ ಗೌಡ ಹಾಗೂ ಕುಸುಮಾವತಿ ದಂಪತಿಯ 2ನೇ ಮಗಳು ಸೌಜನ್ಯ. ಈಕೆ ಉಜಿರೆಯ SDM ಕಾಲೇಜಿನಲ್ಲಿ ಓದ್ತಿದ್ಲು. ಆದರೆ 2012 ಅಕ್ಟೋಬರ್ 9ರಂದು ಕಾಲೇಜಿಗೆ ಹೋಗಿದ್ದ ಈಕೆ ಸಂಜೆ ಮನೆಗೆ ಬರಲೇ ಇಲ್ಲ. ಮರುದಿನ ಶವವಾಗಿ ಪತ್ತೆಯಾದ್ಲು. ಇದರ ನಡುವೆ ಸಂತೋಷ್ ರಾವ್ ಅನ್ನೋ ಆರೋಪಿಯನ್ನ ಅರೆಸ್ಟ್ ಮಾಡಲಾಯಿತು. ಆತನೇ ಮಾಡಿದ್ದು ಅಂತ ಜೈಲಿಗೂ ಕಳುಹಿಸಲಾಯಿತು. ಆದರೆ 11 ವರ್ಷಗಳ ಬಳಿಕ ಸಂತೋಷ್ ವಿರುದ್ಧ ಸಾಕ್ಷ್ಯಾಧಾರವಿಲ್ಲ ಅಂತ ಬಿಡುಗಡೆ ಮಾಡಲಾಯಿತು. ಅಂದಹಾಗೆ ಓದಿನಲ್ಲಿ ತುಂಬಾ ಮುಂದಿದ್ದ ಸೌಜನ್ಯ ಡಾಕ್ಟರ್ ಆಗೋ ಆಸೆ ಹೊಂದಿದ್ಲು. ಸ್ವೀಟ್ ಅಂದ್ರೆ ಇಷ್ಟಪಡ್ತಿದ್ದ ಈಕೆ ಜಿಲೇಬಿ ಸೇರಿದಂತೆ ಎಲ್ಲವನ್ನು ಮನೆಯಲ್ಲೇ ಮಾಡ್ತಿದ್ಲು. ಸೈಲೆಂಟ್ ಸ್ವಭಾವದ ಸೌಜನ್ಯ ಯಾರ ಬಳಿಯೂ ಮಾತನಾಡ್ತಿರ್ಲಿಲ್ಲ. ಆದ್ರೆ ಸೌಜನ್ಯಗೆ ಅಂತ ಅನ್ಯಾಯ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಗ್ಲಿಲ್ಲ. ಚಂದಪ್ಪ ಗೌಡ ತಂದೆ. ಸೌಜನ್ಯ ತಂದೆ ಚಂದಪ್ಪ ಗೌಡ. ಇವರು ಧರ್ಮಸ್ಥಳ ಸುತ್ತಮುತ್ತ PWD ಇಲಾಖೆಯ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡ್ತಿದ್ರು. ಜೊತೆಗೆ ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ರು. ಇವರಿಗೆ ಅಲ್ಸರ್ ಆಗಿ ತುಂಬಾ ತೊಂದರೆ ಅನುಭವಿಸಿದ್ರು. ಆದ್ರಿಂದ ಗುಣಮುಖರಾಗಿ ಆರಾಮಾಗಿದ್ರು. ಆದ್ರೆ ಮಗಳು ಸೌಜನ್ಯಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋ ಕೊರಗು ಇವರನ್ನ ಬಿಟ್ಟು ಬಿಡದೆ ಕಾಡ್ತಿತ್ತು. ಇದೇ ರೀತಿ ಕೊರಗಿ ಇದೇ ವರ್ಷದ ಆರಂಭದಲ್ಲಿ ಇವರು ವಿಧಿವಶರಾದ್ರು. ಕುಸುಮಾವತಿ ತಾಯಿ. ಸೌಜನ್ಯ ತಾಯಿ ಕುಸುಮಾವತಿ. ಚಿಕ್ಕಂದಿನಿಂದ ಅದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ಇವರು ತಮ್ಮ ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಸಾಕಿದ್ರು. ದಿನಕ್ಕೆ 30 ರೂಪಾಯಿಯಂತೆ ಕೂಲಿ ಕೆಲಸಕ್ಕೆ ಹೋಗಿ ಆ ದುಡ್ಡಲ್ಲಿ ಮಕ್ಕಳನ್ನ ಸಾಕಿದ್ರು. ಆದ್ರೀಗ ಮಗಳಿಗೆ ನ್ಯಾಯ ದೊರಕಿಸಿಕೊಡಲು 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಸೌಜನ್ಯ ಮೃತದೇಹ ಸಿಕ್ಕಲ್ಲೇ ಈ ಹಿಂದೆಯೂ ಹಲವು ದೇಹಗಳು ಸಿಕ್ಕಿದ್ವು ಅಂತ ಹೇಳ್ಕೊಂಡಿದ್ದಾರೆ. ಸೌಮ್ಯ ಅಕ್ಕ. ಸೌಜನ್ಯಾಳ ಏಕೈಕ ಅಕ್ಕ ಸೌಮ್ಯ. ಸೌಜನ್ಯ ಘಟನೆಗೂ ಮುನ್ನ ಇವರ ಮದುವೆ ಆಗಿತ್ತು. ಇವರ ಪತಿ ಶೋರೂಮ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಸೌಂದರ್ಯ ತಂಗಿ. ಸೌಜನ್ಯ ತಂಗಿಯರಲ್ಲಿ ಮೊದಲನೆಯವರು ಈ ಸೌಂದರ್ಯ. ಸೌಜನ್ಯ ಪ್ರಕರಣ ನಡೆದಾಗ ಇವರು ಜಸ್ಟ್ 9ನೇ ಕ್ಲಾಸ್ನಲ್ಲಿ ಓದ್ತಿದ್ರು. ಅಕ್ಕನಿಗೆ ನ್ಯಾಯ ಕೊಡಿಸಲು ಇವರು ಕೂಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು ಉಜಿರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. 2 ವರ್ಷಗಳ ಹಿಂದೆ ರವಿ ಅನ್ನೋರನ್ನ ಮದುವೆ ಆಗಿದ್ದು 1 ಮಗು ಕೂಡ ಇದೆ. ಗಂಡ ಕೂಡ ಉಜಿರೆಯಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ಕೊಂಡಿದ್ದಾರೆ. ಜಯರಾಮ್ ತಮ್ಮ. ಸೌಜನ್ಯ ಏಕೈಕ ತಮ್ಮ ಈ ಜಯರಾಮ್. ತಂದೆಯ ಎಲ್ಲ ಕೆಲಸಗಳನ್ನು ಇವರೇ ನೋಡ್ಕೊಳ್ತಿದ್ದಾರೆ. ತೋಟ ಗದ್ದೆ ನಿರ್ವಹಣೆ ಜೊತೆಗೆ ತಂದೆಯ ರೀತಿಯಲ್ಲೇ ಕಾಂಟ್ರಾಕ್ಟರ್ ಆಗಿಯೂ ಕೆಲಸ ಮಾಡ್ತಿದ್ದಾರೆ. ಇವರಿಗೆ 23 ವರ್ಷ ವಯಸ್ಸಾಗಿದೆ. ಇವರು ಕೂಡ ಆಗಾಗ್ಗೆ ಅಕ್ಕನ ಪರವಾಗಿ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಸೌಹಾರ್ದ ತಂಗಿ. ಸೌಜನ್ಯ ಕಿರಿಯ ತಂಗಿ ಈ ಸೌಹಾರ್ದ. ಘಟನೆ ನಡೆಯುವಾಗ ಈಕೆ 8ನೇ ಕ್ಲಾಸ್ನಲ್ಲಿ ಓದ್ತಿದ್ರು. ಸದ್ಯ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದು ಉಜಿರೆಗೆ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಮದುವೆ ಆಗಿಲ್ಲ. ತಾಯಿ ಮತ್ತು ಅಣ್ಣನ ಜೊತೆ ಮನೆಯಲ್ಲಿದ್ದಾರೆ. ಇನ್ನು ಸೌಜನ್ಯಗೆ ವಿಠಲ್ ಗೌಡ ಮತ್ತು ಪುರಂದರ ಗೌಡ ಅನ್ನೋ ಮಾವಂದಿರು ಇದ್ದಾರೆ. ಇವರು ಕೂಡ ಸೌಜನ್ಯ ಹೋರಾಟಕ್ಕೆ ಮೊದಲಿನಿಂದಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೌಜನ್ಯ ಮನೆ ಈಗ ಹೇಗಿದೆ ಗೊತ್ತಾ? ಧರ್ಮಸ್ಥಳ ಬಳಿಯ ಪಾಂಗಳ ಅನ್ನೋ ಹಳ್ಳಿಯಲ್ಲಿ ನೇತ್ರಾವತಿ ನದಿಯ ದಂಡೆಯ ಮೇಲೆ ಇವರ ಮನೆ ಇದೆ. ಇದು ಈಗಿನ ಮನೆ. ಆದ್ರೆ ಸೌಜನ್ಯ ಹುಟ್ಟಿ ಬೆಳೆದ ಮನೆ ಇದಲ್ಲ. ಆಕೆ ಇದ್ದಾಗ ಇವರ ಕುಟುಂಬ ನೋಡಿ ಈ ಸಣ್ಣ ಮನೆಯಲ್ಲಿ ವಾಸವಾಗಿತ್ತು. ಇದೇ ಮನೆಯಲ್ಲಿ ಸೌಜನ್ಯ ಹುಟ್ಟಿ ಬೆಳೆದಿದ್ದು. ಆದರೆ ನಂತರದಲ್ಲಿ ಸೌಜನ್ಯ ಕುಟುಂಬ 3 ಅಂತಸ್ತಿನ ಈ ದೊಡ್ಡ ಮನೆ ನಿರ್ಮಿಸಿದ್ರು. ಇಷ್ಟು ದೊಡ್ಡ ಮನೆಯಲ್ಲಿ ಕುಸುಮಾವತಿ, ಅವರ ಅತ್ತೆ ಮಾವ, ಮಗ ಮತ್ತು ಮಗಳು ವಾಸವಾಗಿದ್ದಾರೆ.
ಸೌಜನ್ಯ ಹೆಸರೇಳ್ಕೊಂಡು ದುಡ್ಡು ಮಾಡಿ ಮನೆ ಕಟ್ಟಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದ್ರೆ ಇದು ಸೌಜನ್ಯ ಕುಟುಂಬದ ಕನಸಾಗಿತ್ತು. ಅವರು 7 ವರ್ಷಗಳ ಕಾಲ ಸ್ವಲ್ಪವೇ ಮನೆ ಕೆಲಸ ಮುಗಿಸಿ 2 ವರ್ಷಗಳ ಹಿಂದೆ ಗೃಹ ಪ್ರವೇಶ ಮಾಡಿದ್ರು. ಬ್ಯಾಂಕ್ನಲ್ಲಿ 50 ಲಕ್ಷ ರೂಪಾಯಿಯಷ್ಟು ಸಾಲ ಮಾಡಿ ಈ ಮನೆ ಕಟ್ಟಿದ್ದೇವೆಯೇ ಹೊರತು ನಮಗೆ ಯಾರೂ ದುಡ್ಡು ಕೊಟ್ಟಿಲ್ಲ ಅಂತ ಕುಸುಮಾವತಿ ಕಣ್ಣೀರಿಟ್ಟಿದ್ದಾರೆ. ಸೌಜನ್ಯ ಕುಟುಂಬದ ಆಸ್ತಿ ಎಷ್ಟು? ಸೌಜನ್ಯ ಕುಟುಂಬ ಬಡ ಕುಟುಂಬವೇನೂ ಅಲ್ಲ. ಇವರ ಹತ್ರ 6-7 ಎಕರೆಯಷ್ಟು ಜಮೀನು ಇದೆ. ಅದರಲ್ಲಿ 1,500 ಅಡಕೆ ಮರಗಳಿದ್ರೆ 250 ರಬ್ಬರ್ ಮರಗಳಿವೆ. ಇವುಗಳ ಜೊತೆಗೆ ಅರಿಶಿನ, ಭತ್ತವನ್ನು ಬೆಳಿತಾರೆ. ಕೃಷಿಯಿಂದ ಬರೋ ಆದಾಯ ಸಾಕಾಗಲ್ಲ. ಹೊರಗೆ ಹೋಗಿ ದುಡಿದೇ ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಇದೆ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಹೇಳ್ಕೊಂಡಿದ್ದಾರೆ. ಸೌಜನ್ಯ ತಂದೆ ಕಾಂಟ್ರಾಕ್ಟರ್ ಆಗಿದ್ದು ಮಕ್ಕಳು ಕೆಲಸ ಮಾಡ್ತಿದ್ರು. ಹೀಗೆ ವಿವಿಧ ಆದಾಯ ಮೂಲವಿತ್ತು. ಜೊತೆಗೆ ದೊಡ್ಡ ಪ್ರಮಾಣದ ಸಾಲ ಮಾಡಿ ಮನೆ ಕಟ್ಟಿಸಿದ್ದಾರೆ. ಶಕ್ತಿ ದೇವತೆಯಾದ ಸೌಜನ್ಯ. ಮನೆಯಿಂದ ಸ್ವಲ್ಪ ದೂರದಲ್ಲಿ ಸೌಜನ್ಯ ಅಂತ್ಯಕ್ರಿಯೆ ನಡೆದ ಜಾಗವಿದೆ. ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯಾಳ ಒಂದು ವಿಗ್ರಹವನ್ನ ಮಾಡಿಸಿಟ್ಟಿದ್ದಾರೆ. ಅಲ್ಲಿಗೆ ಬರೋ ಜನ ಆಕೆಯನ್ನ ಪೂಜೆ ಮಾಡ್ತಾರೆ. ಹೂವು ಹಾಕಿ ಕಾಯಿ ಒಡೆದು ಪ್ರಾರ್ಥಿಸ್ತಾರೆ. ಹರಕೆಯಾಗಿ ಗಂಟೆ, ತ್ರಿಶೂಲದಂತ ವಸ್ತುಗಳನ್ನು ಕೂಡ ಕೊಡ್ತಾರೆ. ಇಲ್ಲಿಗೆ ಬಂದು ಏನೇ ಬೇಡಿಕೊಂಡ್ರು ಅದು ನೆರವೇರುತ್ತೆ. ಸೌಜನ್ಯ ಎಲ್ಲರ ಕೋರಿಕೆಗಳನ್ನ ಈಡೇರಿಸ್ತಾಳೆ ಅಂತ ತಾಯಿ ಕುಸುಮಾವತಿ ಹೇಳಿದ್ದಾರೆ. ಒಟ್ನಲ್ಲಿ ಸೌಜನ್ಯಾಳನ್ನ ಶಕ್ತಿ ದೇವತೆ ರೀತಿ ನೋಡ್ತಿದ್ದಾರೆ ಆಕೆ ತಾಯಿ ಕುಸುಮಾವತಿ. ಸೌಜನ್ಯ ಘಟನೆ ಬಳಿಕ ಈ ಭಾಗದಲ್ಲಿ ಆ ರೀತಿ ಮತ್ತೆ ನಡೆಯಲಿಲ್ಲ. ಮೊದಲು ಈ ಭಾಗಕ್ಕೆ ಬಸ್, ಆಟೋ ವ್ಯವಸ್ಥೆನೇ ಇರಲಿಲ್ಲ. ಈಗ ಎಲ್ಲವೂ ವ್ಯವಸ್ಥೆ ಇದೆ. ಅದಕ್ಕೆ ಸೌಜನ್ಯನೇ ಕಾರಣ ಅಂತ ಕೂಡ ಕುಸುಮಾವತಿ ಹೇಳಿದ್ದಾರೆ. ಫ್ರೆಂಡ್ಸ್, ಇದು ಧರ್ಮಸ್ಥಳದ ಸೌಜನ್ಯ ಕುಟುಂಬದ ಬಗ್ಗೆ, ಮನೆ, ಆಸ್ತಿಯ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.